ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಚಾಂಪಿಯನ್ ಟ್ರೋಫಿ 6ನೇ ಮ್ಯಾಚ್ ನಲ್ಲಿ ನ್ಯೂಜಿಲೆಂಡ್ ಗೆದ್ದಿದೆ. ಆಲ್ಸೋ ಬಾಂಗ್ಲಾದೇಶ ಸೋತಿದೆ ಕೂಡ. ಬಾಂಗ್ಲಾದೇಶ ಸೋತ ನಂತರ ನಾಯಕ ಶಾಂಟ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಫಸ್ಟ್ ಆಫ್ ಆಲ್ ಸ್ಕೋರ್ ಕಾರ್ಡ್ ನ ನೋಡ್ಕೋಬಾರ್ದಾದ್ರೆ, ಮೊದಲು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದು ನ್ಯೂಜಿಲೆಂಡ್. ಬಾಂಗ್ಲಾದೇಶದ ಪರ ಟಾಪ್ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಅದು ನಾಯಕ ಶಾಂಟ್ ಅವರ ಕಡೆಯಿಂದ. ಆಡಿದಂತ 110 ಬಾಲ್ಗಳಲ್ಲಿ 77 ರನ್ ಕಲೆ ಹಾಕಿ ಔಟ್ ಆದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಬಾಂಗ್ಲಾದೇಶದ ಕಡೆ ಶಾಂಟ್ ಅವರಿಂದ ಅಂತಾನೆ ಹೇಳ್ತೀನಿ. ಇನ್ನು ಬಾಂಗ್ಲಾದೇಶದ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದ್ದು ಜಾಕರ್ ಅಲಿ ಅವರಿಂದ. ಆಡಿದಂತ 55 ಬಾಲ್ಗಳಲ್ಲಿ 45 ರನ್ ಕಲೆ ಹಾಕಿ ಔಟ್ ಆದ್ರು. ತಂಜೀದ್ ಹಸನ್ ಅವರು ಆಡಿದಂತ 24 ಬಾಲ್ಗಳಲ್ಲಿ 24 ರನ್ ಕಲೆ ಹಾಕಿ ಔಟ್ ಆದ್ರು. ಬಾಂಗ್ಲಾದೇಶದ ಕಡೆ ಅಷ್ಟೇನು ಟಾಪ್ ಪರ್ಫಾರ್ಮೆನ್ಸ್ ಯಾರ ಕಡೆಯಿಂದನೂ ಬಂದಿದ್ದು ಅಂತ ಹೇಳಿದ್ರೆ ಶಾಂಟ್ ಅವರಿಂದ 77 ರನ್ ಬಂತು. ತಂಜೀದ್ ಹಸನ್ ಅವರು 24 ರನ್ ಬಂತು ಅವ್ರ ಬ್ಯಾಟ್ ಇಂದ. ಇನ್ನು ಜಾಕರ್ ಅಲಿ ಅವರು 45 ರನ್ ಕಲೆ ಹಾಕಿ ಔಟ್ ಆದ್ರು. ಬಾಂಗ್ಲಾದೇಶ 50 ಓವರ್ಗಳಲ್ಲಿ 236 ರನ್ ಕಲೆ ಹಾಕಿ 9 ವಿಕೆಟ್ ಕಳೆದುಕೊಂಡಿತ್ತು. ಈ ಕಡೆ ನ್ಯೂಜಿಲೆಂಡ್ ಕಡೆ ಸಖತ್ತಾಗಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು. ಬೌಲಿಂಗ್ ನಲ್ಲೂ ಕೂಡ ಚೇಸ್ ಮಾಡಲು ಬಂದ ನ್ಯೂಜಿಲೆಂಡ್ ಸಖತ್ತಾಗಿ ಡಾಮಿನೇಟ್ ಮಾಡ್ತು ಅಂತಾನೆ ಹೇಳ್ತೀನಿ. ನ್ಯೂಜಿಲೆಂಡ್ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದ್ದು ಡೇವನ್ ಕಾನಿ ಅವರು 30 ರನ್ ಕಲೆ ಹಾಕಿ ಔಟ್ ಆದ್ರೆ, ಇನ್ನು ಕೇನ್ ವಿಲಿಯಮ್ಸನ್ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಅವರು ಆಡಿಲ್ಲ. ಕೇವಲ 5 ರನ್ ಕಲೆ ಹಾಕಿ ಔಟ್ ಆದ್ರು. ರಚಿನ್ ರವೀಂದ್ರ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ. ಆಡಿದಂತ 105 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನ್ಯೂಜಿಲೆಂಡ್ ಕಡೆ ಅಂತಾನೆ ಹೇಳ್ತೀನಿ. ಇನ್ನು ಟಾಮ್ ಲತಮ್ ಅವರು ಆಡಿದಂತ 76 ಬಾಲ್ಗಳಲ್ಲಿ 55 ರನ್ ಕಲೆ ಹಾಕಿ ರನ್ ಔಟ್ ಕೂಡ ಆದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ತೀನಿ. ಇನ್ನು ಗ್ಲೇನ್ ಫಿಲಿಪ್ಸ್ ಅವರು 21 ರನ್ ಕಲೆ ಹಾಕಿ ನಾಟ್ ಔಟ್ ಆಗಿ ಉಳಿದಿದ್ದಾರೆ. ನ್ಯೂಜಿಲೆಂಡ್ ಆಲ್ಸೋ ವಿನ್ ಆಯ್ತು ಕೂಡ. ಬಾಂಗ್ಲಾದೇಶ ಸೋತ ನಂತರ ನಾಯಕ ಶಾಂಟ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ, ನಾವು ಸೋತಿದ್ರಿಂದ ಪಾಕಿಸ್ತಾನ ಕೂಡ ಚಾಂಪಿಯನ್ ಟ್ರೋಫಿ ಟೂರ್ನಿಯಿಂದ ಹೊರಗೆ ಉಳಿದಿದ್ದಾರೆ. ಆಲ್ಸೋ ನಾವು ಕೂಡ ಚಾಂಪಿಯನ್ ಟ್ರೋಫಿಯಿಂದ ಹೊರಗೆ ಉಳಿದಿದ್ದೀವಿ. ನಾವು ಮ್ಯಾಚ್ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು, ಆದರೆ ನಾವು ಇಂಡಿಯಾ ವಿರುದ್ಧ ಮೊದಲ ಮ್ಯಾಚ್ ಸೋತ್ವಿ, ಅದರಿಂದ ನಾವು ಡಿಮೋಟಿವೇಟ್ ಆದ್ವಿ ಅಂತ ಶಾಂಟ್ ಅವರು ಹೇಳಿದ್ದಾರೆ. ಹಾಗೂ ನ್ಯೂಜಿಲೆಂಡ್ ಸೆಮಿಫೈನಲ್ ಗೆ ಹೋಗಿದೆ. ಆಲ್ಸೋ ಇಂಡಿಯಾ ಕೂಡ ಸೆಮಿಫೈನಲ್ ಗೆ ಹೋಗಿದೆ. ನ್ಯೂಜಿಲೆಂಡ್ ಟೀಮ್ ಕೂಡ ತುಂಬಾನೇ ಸ್ಟ್ರಾಂಗ್ ಇದೆ, ಆದರೆ ನಮ್ಮ ಸಪೋರ್ಟ್ ಟೀಮ್ ಇಂಡಿಯಾ ಕಡೆ ಅಂತ ಶಾಂಟ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.